ರಾಜ್ಯ ಸರ್ಕಾರದಿಂದ ಮತ್ತೊಂದು ಕಾರ್ಯಾಚರಣೆ ನಡೀತಾ ಇದೆಯಾ? ಎಸ್, ಖಾಲಿ ಸೈಟ್ ಮೇಲೆ ರಾಜ್ಯ ಸರ್ಕಾರದ ಕಣ್ಣು ಬಿದ್ದಿದೆ. ಖಾಲಿ ಸೈಟ್ ಇಟ್ಕೊಂಡವರಿಗೆ ಸರ್ಕಾರದ ಶಾಕ್. ಖಾಲಿ ಸೈಟ್ ಹೊಂದಿರತಕ್ಕಂಥವರಿಗೆ ಸಿಎಂ ಡಿಕೆಶಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದಿಂದ ಈಗ ಮತ್ತೊಂದು ಮಹತ್ವದ ಸಂದೇಶ ಹೊರಬಿದ್ದಿರತಕ್ಕಂಥದ್ದು. ವಿಶೇಷವಾಗಿ ಖಾಲಿ ನಿವೇಶನ ಖರೀದಿಸಿ ವರ್ಷಗಳ ಕಾಲ ಹಾಗೆಯೇ ಬಿಟ್ಟು ಇಟ್ಕೊಂಡಂತವರಿಗೆ ಸರ್ಕಾರ ಒಂದು ಎಚ್ಚರಿಕೆಯನ್ನು ನೀಡಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ, ಅಂದರೆ ಮುಂಚೆ ಅಭಿವೃದ್ಧಿ ಸಚಿವರಾಗಿದ್ದರು, ಎಲ್ಲವನ್ನ ನೋಡಿದ್ದಾರೆ, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಖಾಲಿ ಸೈಟ್ಗಳ ಬಗ್ಗೆ ಈಗ ಕಠಿಣ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಸುಮ್ಮನೆ ಸೈಟ್ ತಗೊಂಡು ವರ್ಷಗಟ್ಟಲೆ ಖಾಲಿಯಾಗಿ ಬಿಡೋದು ಸರಿಯಲ್ಲ ಅಂತ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ಪ್ರಕಾರ ಖಾಲಿ ಸೈಟ್ ಖರೀದಿಸಿದವರು 5 ವರ್ಷದ ಒಳಗಡೆ ಕಟ್ಟಡ ನಿರ್ಮಿಸಬೇಕು, ಸುಮ್ಮನೆ ಖಾಲಿ ಇಟ್ಕೋಬಾರ್ದು. ಒಂದು ವೇಳೆ 5 ವರ್ಷ ಕಳೆದರೂ ಕೂಡ ಯಾವುದೇ ನಿರ್ಮಾಣ ಕಾರ್ಯ ಆರಂಭ ಮಾಡಲಿಲ್ಲ ಅಂದರೆ ಅಂಥ ನಿವೇಶನಗಳಿಗೆ ಡಬಲ್ ಆಸ್ತಿ ತೆರಿಗೆ ವಿಧಿಸತಕ್ಕಂಥ ಬಗ್ಗೆ ಸರ್ಕಾರ ಈಗ ಗಂಭೀರವಾದಂಥ ಒಂದು ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ತಿಳಿಸಿದ್ದಾರೆ. ಯಾರು ಕೂಡ ಖಾಲಿ ಸೈಟನ್ನು ಹಾಗೆ ಇಟ್ಕೊಳ್ಳಂಗಿಲ್ಲ. ಸುಮ್ಮನೆ ಖಾಲಿ ಸೈಟ್ ಮಾಡ್ಕೊಂಡು ಇಟ್ಟರೆ ಸರಿ ಇರೋದಿಲ್ಲ. ಖಾಲಿ ಸೈಟ್ನಲ್ಲಿ 5 ವರ್ಷದಲ್ಲಿ ಕಟ್ಟಡ ಕಟ್ಟಬೇಕು. ಕಟ್ಟಡ ಕಟ್ಟದಿದ್ರೆ ಡಬಲ್ ಆಸ್ತಿ ತೆರಿಗೆ ಹಾಕ್ತೇವೆ ಅಂತ ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ವಾದ ಏನು ಅಂದ್ರೆ, ಇಲ್ಲಿ ಸಾವಿರಾರು ಸೈಟ್ಗಳು ಖಾಲಿಯಾಗಿ ಉಳ್ಕೊಂಡಿರೋದ್ರಿಂದ ನಗರಾಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ. ಒಂದ್ ಕಡೆ ಮನೆಗಾಗಿ ಜನರು ಪರದಾಡ್ತಿದ್ರೆ, ಮತ್ತೊಂದ್ ಕಡೆ ಹಲವರು ಹೂಡಿಕೆ ಉದ್ದೇಶದಿಂದ ಸೈಟ್ಗಳನ್ನ ಖರೀದಿ ಮಾಡ್ಕೊಂಡು ವರ್ಷಗಳ ಕಾಲ ಖಾಲಿ ಇಡ್ತಾ ಇದ್ದಾರೆ. ಇದರಿಂದ ಮೂಲ ಸೌಕರ್ಯಗಳ ಸಮರ್ಪಕ ಬಳಕೆ ಆಗ್ತಾ ಇಲ್ಲ ಅನ್ನೋದು ಸರ್ಕಾರದ ಒಂದು ಅಭಿಪ್ರಾಯ. ಈ ಹೇಳಿಕೆ ಹೊರಬಿದ್ದ ಬೆನ್ನಲ್ಲೇ ರಾಜ್ಯದಾದ್ಯಂತ, ಅದರಲ್ಲೂ ಬೆಂಗಳೂರಿನಲ್ಲಿ ಸಾವಿರಾರು ಖಾಲಿ ನಿವೇಶನ ಹೊಂದಿರತಕ್ಕಂಥವರಲ್ಲಿ ಚರ್ಚೆ ಶುರುವಾಗಿದೆ. ಈ ನಿಯಮ ಯಾವಾಗ ಜಾರಿಗೆ ಬರುತ್ತೆ? ಹಾಗಾದ್ರೆ ಎಲ್ಲ ಖಾಲಿ ಸೈಟ್ಗಳಿಗೂ ಇದು ಅನ್ವಯ ಆಗತ್ತಾ? ಈಗಾಗಲೇ ಸೈಟ್ ಹೊಂದಿರತಕ್ಕಂಥವರಿಗೂ ಕೂಡ ಇದೇ ನಿಯಮ ಅನ್ವಯ ಆಗ್ತಾ ಇದೆಯಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಈಗ ಹುಟ್ಕೊಂಡಿದೆ. ಸದ್ಯಕ್ಕೆ ಇದು ಸರ್ಕಾರದ ಎಚ್ಚರಿಕೆ ಹಾಗೂ ನೀತಿ ದಿಕ್ಕಿನ ಸೂಚನೆಯಾಗಿದೆ. ಈ ಬಗ್ಗೆ ಅಧಿಕೃತ ಆದೇಶ ಅಥವಾ ಕಾನೂನು ತಿದ್ದುಪಡಿ ಬಂದ ನಂತರವೇ ಒಂದು ಅಂತಿಮ ಚಿತ್ರಣ ಸ್ಪಷ್ಟ ಆಗುತ್ತೆ. ಕೊಟ್ಟಿರೋದು ಮನೆ ಕಟ್ಕೊಳ್ಳಿ ಅಂತ 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಕೆಲವರು ಕಟ್ಟಿಲ್ಲ. ವಿ ವಿಲ್ ನಾಟ್ ಹ್ಯಾವ್, ನಾವು ವಾಪಸ್ ಪಾಪ ಅವ್ರಿಗೆ ದುಡ್ಡು ಕೊಟ್ಬಿಡೋಣ. ಅವ್ರಿಗೆ ಏನಿದೆ ದುಡ್ಡು, ಏನ್ ಕಟ್ಟಿದ್ದಾರೆ ಅದಕ್ಕೆ ಬಡ್ಡಿ ಗಿಡ್ಡಿ ಎಲ್ಲ ಸೇರಿಸಿ ಕೊಟ್ಬಿಡೋಣ. ಅದಕ್ಕೆ ಖಾಸಗಿ ಆಗ್ಲಿ ಸೈಟ್ ಅಲಾಟ್ಮೆಂಟ್ ಆಗಿದೆ, CITB ಇದಾಗ್ಲಿ, ಯಾವ್ದಾದ್ರು ಸೊಸೈಟಿಯಿಂದ ಅಲಾಟ್ಮೆಂಟ್ ಆಗಿರ್ಲಿ, ಯಾವುದೇ ಆಗಿರ್ಲಿ, ಸರ್ಕಾರದಿಂದ ಸೈಟ್ ಬೇಕು ಅಂತ ಅವ್ರು ತೆಗೆದುಕೊಂಡ್ಮೇಲೆ, ಸರ್ಕಾರದಿಂದ ಅಲಾಟ್ಮೆಂಟ್ ಮಾಡಿದ್ಮೇಲೆ CITB ಇರ್ಬೋದು, BDA ಇರ್ಬೋದು, ಒಂದು ಸೊಸೈಟಿ ಇರ್ಬೋದು, ಎಲ್ಲೇ ಆಗ್ಲಿ ತೆಗೆದುಕೊಂಡ್ಮೇಲೆ ಅವ್ರು ಕಟ್ಟಬೇಕಾದ ಅವರ ಡ್ಯೂಟಿ. ಅದಕ್ಕೆ ನಾವು ಅವರೆಲ್ಲ ಕಾಂಪೌಂಡ್ ಹಾಕೊಳ್ತಾ ಹೋದ್ರೆ, ಬರೀ ಕಸ ಹಾಕೊಂಡು ಕೂತ್ಕೊಂಡ್ರೆ ಯಾರೋ ಕಸ ಹಾಕ್ಬಿಡ್ತಾರೆ, ಅವ್ರು ಹಾಕ್ದೇ ಇರ್ಬೋದು, ಅವ್ರ ಜಾಗಕ್ಕೆ ಅವ್ರು ಕಸ ಹಾಕ್ದೇ ಇರ್ಬೋದು. ಅದನ್ನು ರಕ್ಷಣೆ ಮಾಡ್ಕೋಬೇಕಾದ, ಅವ್ರ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ದು ಅವರ ಡ್ಯೂಟಿ. ಸೈಟ್ ಕೊಟ್ಟಿರೋದು ಮನೆ ಕಟ್ಕೊಳ್ಳಿ ಅಂತ 20 ವರ್ಷ 30 ವರ್ಷ 40 ವರ್ಷ ಆದ್ರೂ ಕೆಲವರು ಕಟ್ಟಿ. ಎಸ್, ಇದು ಡಿಕೆ ಶಿವಕುಮಾರ್ ಅವರ ಒಂದು ಮಾತು. ಒಟ್ಟಿನಲ್ಲಿ ನಗರಾಭಿವೃದ್ಧಿಯನ್ನ ವೇಗಗೊಳಿಸತಕ್ಕಂಥ ಉದ್ದೇಶದಿಂದ ಸರ್ಕಾರ ಈ ರೀತಿಯ ಒಂದು ಹೊಸ ಕ್ರಮದ ಸುಳಿವನ್ನ ನೀಡಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸರ್ಕಾರ ಯಾವ ರೀತಿಯ ಒಂದು ಅಂತಿಮ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಇದು ಸರ್ಕಾರದ ಒಂದು ಎಚ್ಚರಿಕೆ ಹಾಗೂ ನೀತಿ ದಿಕ್ಕಿನ ಒಂದು ಸೂಚನೆ. ಯಾರ್ಯಾರು ಈಗ ಮಾಲೀಕರಿದ್ದಾರೆ, ಸೈಟ್ ಮಾಲೀಕರು, ಎಲ್ಲರೂ ಕೂಡ ತಕ್ಷಣ ಮನೆ ಕಟ್ಟಬೇಕಾಗತ್ತೆ. ಖಾಲಿ ಸೈಟ್ ಇಟ್ಕೊಳ್ಳಂಗಿಲ್ಲ ಬೆಂಗಳೂರಲ್ಲಿ.